ಬರೇ ಬೆಂಗಳೂರು ಮೈಸೂರು ಪೂನಾಕ್ ಹೋಗಿ ದುಡ್ಕೊಂಡು ಬಂದ್ರೆ ನಾವು ದೊಡ್ಡವ್ರು ಹಾಕಿವಿ. ಅದಕ್ಕೆ ಹಳ್ಳ್ಯಾಗ ಹಿರಿಯರ ಹೊಲ ಮಾರಿ ಅಲ್ಲಿ ಹೋಗಿ ರೋಬೋಟ್ ಆಗಿ ಕೆಲಸ ಮಾಡಕತ್ತಾರ. ಮ್ಯಾಲ ಹೇಳಂದ್ರೆ ಹೇಳ್ತಾರ, ಕುಂದ್ರ ಕುಂದಿರ್ತಾರ. ತನ್ನ ಅಸ್ತಿತ್ವವನ್ನ ಕಳ್ಕೊಂಡು ಮಂದಿ ಹೇಳ್ದಂಗ್ ಬದುಕಿ ಅದಕ್ಕ ಜೈ ಅನಿಸ್ಕೊಳಕತ್ತಾರ. ಅದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಅರಣ್ಯ ಕೃಷಿ ಮಾಡಿದ್ದಾದಲ್ಲಿ ನೀವು ತಿಂಗಳ ಪಗಾರ ತಗೋಬಹುದು, ವರ್ಷಕ್ಕೊಂದ್ಸಲ ಒಂದ್ ಪಗಾರ ತಗೋಬಹುದು, ರಿಟೈರ್ಮೆಂಟ್ ಪೆನ್ಷನ್ ಅನ್ನು ತಗೋಬಹುದು. ಯಾಕಂದ್ರೆ ಇವತ್ ನಾಳೆ ಹೊಲ ಮನಿ ಮಾಡ್ತಾರಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ ಒಲ್ಲೆನಾಕತ್ತಾರ. ಯಾಕಂದ್ರೆ ತಿಂಗಳ ಪಗಾರ ಇರುದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರುದಿಲ್ಲ. ಅದಕ್ಕೋಸ್ಕರ ನಮ್ಮ ಹೊಲದೊಳಗ 1 ಎಕರೆ ಹೊಲ ಆದ್ರೂ ಪರವಾಗಿಲ್ಲ, ಅದ್ರೊಳಗ ನಾವು ಅಲ್ಪಾವಧಿ ಬೆಳೆ, ದೀರ್ಘಾವಧಿ ಬೆಳೆ, ಮಧ್ಯವಾದಿ ಬೆಳೆ, ಈ ತರ ಬೆಳೆಗಳನ್ನ ಮಾಡಿ ಮನೆತನವನ್ನ ನಡೆಸ್ಕೊಂಡು ನಾಳೆ 45 ರಿಂದ 50 ವರ್ಷ ಆದ್ಮೇಲೆ ನಮ್ಮ ಹೊಲ ಮನೆಯೊಳಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಾರ್ದ ಟೈಮ್ ಒಳಗ ನಮ್ಮ ಮನೆತನವನ್ನ ಏರಿಸ್ಕೊಂಡು ಹೋಗುದು ನಮ್ಮ ಹೊಲಾನೇ. ಆಮೇಲೆ ನಿಮ್ಮ ಹೊಲದ 1 ಸ್ಕ್ವೇರ್ ಫೀಟ್ ಲ್ಯಾಂಡ್ ಅನ್ನ ವೇಸ್ಟ್ ಬಿಡಬೇಡ್ರಿ. ಯಾಕಂದ್ರೆ ನಿಮ್ಮ ಹೊಲದ ಭೂಮಿಗೂ ಬೆಲೆ ಇದೆ. ಯಾಕಂದ್ರೆ ನಾವು ಸಿಟಿ ಒಳಗೆ 1200, 2500 ಸ್ಕ್ವೇರ್ ಫೀಟ್ ಮನೆಗೆ ತಿಂಗಳ 10,000 ದಿಂದ 20,000 ರೂಪಾಯಿ ಬಾಡಿಗೆ ಕಟ್ತೀವಿ. ನಿಮ್ಮ ಭೂಮಿಗೂ ಬಾಡಿಗೆ ಐತಿ. ಯಾಕಂದ್ರ ನಾವೇನ MSP ಅಂತ ಕರಿತೀವಿ, ಅದ್ರೊಳಗೆ ಬರೇ ನಾವು ಖರ್ಚು ಮಾಡಿದ್ದಷ್ಟೇ ಬೀಜ, ಗೊಬ್ಬರ, ಎಣ್ಣೆ, ಔಷಧ ಅದನ್ನಷ್ಟೇ ಕನ್ಸಿಡರ್ ಮಾಡ್ತಾರೆ. ನಮ್ಮ ಭೂಮಿಯ ಬಾಡಿಗೆಯನ್ನ ಕನ್ಸಿಡರ್ ಮಾಡುದಿಲ್ಲ. ನಿಮ್ಮ ಭೂಮಿಗೂ ಬಾಡಿಗೆ ಐತಿ. ಆ ಬಾಡಿಗೆಯನ್ನು ಕನ್ಸಿಡರ್ ಮಾಡ್ಬೇಕಂದ್ರೆ ನಿಮ್ಮ ಹೊಲತ್ತು 1 ಸ್ಕ್ವೇರ್ ಫೀಟ್ ಲ್ಯಾಂಡ್ ಅನ್ನ ವೇಸ್ಟ್ ಬಿಡ್ಲಾರ್ದ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೃಷಿ, ತೋಟಗಾರಿಕೆ, ಅರಣ್ಯ ಕೃಷಿ, ಪಶುಸಂಗೋಪನೆ, ಪುಷ್ಪ ಕೃಷಿ ಎಲ್ಲವನ್ನು ಮಾಡಿ ನೀವು ಅಳವಡಿಸಿಕೊಂಡದ್ದೇ ಆದಲ್ಲಿ ನೀವು ತಿಂಗಳ ಪಗಾರನು ತೆಗೆಯಬಹುದು, ರಿಟೈರ್ಮೆಂಟ್ ಪೆನ್ಷನ್ ನೀವು ಮಾಡಬಹುದು ಅನ್ನುವಂತ ಒಂದು ಸಣ್ಣ ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದು. ಇನ್ನೊಂದ್ಸಲ ಈ ಬ್ಯಾಂಕ್ ಇವತ್ತು 50 ವರ್ಷಗಳನ್ನ ಏನು ಪೂರೈಕೆ ಮಾಡಿದೆ, ಇನ್ನು 100 ವರ್ಷಗಳನ್ನ ಪೂರೈಕೆ ಮಾಡಿ ನಮ್ಮ ಬಹಳಷ್ಟು ರೈತರಿಗೆ ಸಾಲ ಸೌಲಭ್ಯಗಳ ಅರಿವನ್ನು ಕೊಟ್ಟು ಅವರಿಗೆ ಬಹಳಷ್ಟು ಅನುಕೂಲ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಂಗೆ ಕರೆದು ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಒಂದು ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ನಮ್ಮ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ನಾನು ರಾಯಚೂರು ಜಿಲ್ಲೆಗೆ ಆದ್ರೂ ಇವನಾರವ ಅಂತ ಹೇಳಿಲ್ಲ, ನಿಮ್ಮ ಮನೆಗೆ ಅಂದ್ರೆ ನಿಮ್ಮ ಜಿಲ್ಲೆಗೆ ಕರೆದು ನಿಮ್ಮ ಮನೆಯ ಮಗಳ ಸ್ಥಾನ ಕೊಟ್ಟು ನನಗೊಂದು ಗೌರವ ಕೊಟ್ಟಿದ್ದಕ್ಕೆ ಆ ಬಸವಣ್ಣನ ವಚನಕ್ಕೆ ನಿಜವಾದ ಅರ್ಥವನ್ನು ನೀವು ತಂದು ಕೊಟ್ಟಿದ್ದೀರಿ. ಬಹಳಷ್ಟು ಮಂದಿ ಹೆಣ್ಮಕ್ಳು ಬಂದಿರಿ. ನನಗೆ AC ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮಿಂಗ್ ಬರ್ದಿದ್ದಕ್ಕೆ, ಯಾಕಂದ್ರೆ ನಾ ಎಂಜಿನಿಯರ್ ಆದ್ರೂ ನನಗೆ ಅದಕ್ಕೋಸ್ಕರ ಇಲ್ಲಿ ಕರೆದಿಲ್ಲ. ನಾನು ಬೆಳದ ಮುಂಜಾನೆ ಎದ್ದು ಒಂದು 20 ರಿಂದ 25 ದನ ಕರೆದು ಸಗಣಿ ಕಸ ಬೆಳಿತೀನಿ. ಒಂದು 40 ರಿಂದ 50 ಕುರಿಗಳನ್ನ ಮೇಯಿಸ್ಕೊಂಡು ಬರ್ತೀನಿ. ಒಂದು 200 ರಿಂದ 300 ಕೋಳಿಗಳಿಗೆ ಕಾಳು ಹಾಕ್ತೀನಿ. ನನ್ನ ಮೆಂಟಾಲಿಟಿಯನ್ನು ಲೇಬರ್ ಮೆಂಟಾಲಿಟಿಗೆ ಸೆಟ್ ಮಾಡಿ ಅವ್ರ ಜೊತೆ ಕುಂತು ಕೆಲಸ ಮಾಡಿ ನನ್ನ ಬಣ್ಣವನ್ನ ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣ ನಾನ್ ತಗೊಂಡಿದ್ದಕ್ಕೆ ಇಲ್ಲಿ ನನಗೆ ಕರೆದಿದ್ದು. ಅದಕ್ಕೆ ಯಾವುದೇ ಕೆಲಸ ಸಣ್ಣದಿರುವುದಿಲ್ಲ, ಯಾವುದೇ ಕೆಲಸ ದೊಡ್ಡದಿರುವುದಿಲ್ಲ. ಯಾವ ಕೆಲಸ ನಿಮ್ಮ ಮಂದಿ ಕಡೆ ಬೀಳುವಂಗ್ ಮಾಡ್ತದಲ್ಲ ಅದು ಸಣ್ಣ ಕೆಲಸ. ನಿಮ್ ಮನೆತನಕ್ಕೋಸ್ಕರ ನೀವು ದುಡ್ಡು ತಿನ್ನಾಕತ್ತೀರಂದ್ರ ನಿಜವಾಗ್ಲೂ ನೀವು ದೊಡ್ಡವ್ರೆ. ಯಾಕಂದ್ರೆ ಒಂದ್ ಹೆಣ್ಮಗಳಂದ್ರೆ ಅಷ್ಟು ಸರಳ ತಿಳ್ಕೊಬೇಡ್ರಿ. ಆದಿಶಕ್ತಿ ಅವತಾರ, ನೀವು ಲಕ್ಷ್ಮಿಯ ಸ್ವರೂಪ. ನೀವು ಮನಸ್ಸು ಮಾಡಿದ್ರೆ ಈ ಜಗತ್ತನ್ನ ಅಳ್ಳಾಡಿಸುವಂತ ಶಕ್ತಿ ಯಾರೆಲ್ಲ ಅಂತಂದ್ರೆ ನಿಮ್ ಕಡೆನೇ ಐತಿ. ನಿಮ್ ಹಿರಿಯರು ಏನಾರ ನಿಮಗೆ 1 ಎಕರೆ ಹೊಲ ಬಿಟ್ಟು ಹೋದ್ರು ಪರವಾಗಿಲ್ಲ, ಅದ್ರೊಳಗೆ ದುಡಿದು ತಿನ್ರಿ. ಯಾಕಂದ್ರೆ ಪರ್ಸ್ ತಗೊಂಡು ಹೊರಗಡೆ ಹೋಗಿ ಕೆಲಸ ಮಾಡುವಂತ ಹೆಣ್ಮಗಳಿಗೆ ಏನ್ ಗೌರವ ಐತಿ. ಅಫ್ಕೋರ್ಸ್ ನಾವು ಎಜುಕೇಟೆಡ್ ಇರ್ಲಿಕ್ಕಿಲ್ಲ ಹಳ್ಳಿಯವರು, ಆದ್ರೆ ನಮಗ್ ಕೊಟ್ಟಂತ ಕೆಲಸವನ್ನ ಬಹಳ ಚಲೋ ಮಾಡ್ತೀವಿ ನಾವು. ಅಂತ ಕೆಲಸವನ್ನ ನೀವೆಲ್ಲ ಮಾಡಿ ನಿಮ್ಮ ಮನೆತನದ ಹೆಸರು ತಗೊಂಡ್ ಬಂದು ಈ ಸಮಾಜಕ್ಕೆ ನೀವೊಂದು ಮಾದರಿಯಾಗಿ ನಿಂದಿರ್ಬೇಕಂತ ಎಲ್ಲ ಹೆಣ್ಮಕ್ಳಿಗೆ ಕೇಳ್ಕೊಂಡು